ಮಾಡಿದ್ರು? ಸುಪ್ರೀಂ ಕೋರ್ಟ್ ವಕೀಲರು ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಮೂಲಕ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ದೂರುದಾರ ಜಯಂತ ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲವನ್ನ ಬಾಯ್ಬಿಟ್ಟಿರೋದು. ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರು ಗೊತ್ತಾ? ಸುಪ್ರೀಂ ಕೋರ್ಟ್ ವಕೀಲರು ಯಾರು? ಎಲ್ಲವೂ ಕೂಡ ಆಚೆ ಬಂದಿದೆ ನೋಡಿ. ದೆಹಲಿಯಲ್ಲಿ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೋಗಿರೋದ್ರ ಬಗ್ಗೆ ಮತ್ತು ಯಾರನ್ನ ಭೇಟಿ ಮಾಡಿದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದೊಂದೇ ಸತ್ಯಗಳು ಆಚೆ ಬರ್ತಾ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸತ್ಯವನ್ನ ಆಚೆ ತರುವ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಜಯಂತ್ ಹೇಳಿರುವಂತದ್ದು, ದೆಹಲಿಯಲ್ಲಿ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ, ಕೆವಿ ಧನಂಜಯ್ ಸರ್ ಭೇಟಿಗೆ ಹೋಗಿದ್ವಿ ಅಂತ ಜಯಂತ್ ಹೇಳಿರೋದು. ಅಲ್ಲಿಗೆ ಕೆವಿ ಧನಂಜಯ್ ಅವರನ್ನ ಭೇಟಿ ಮಾಡಿದ್ದು, ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ಈಗ ಜಯಂತ್ ಅವರಿಂದಲೇ ಆಚೆ ಬಂದಿದೆ. ಪ್ರಕರಣದ ಮೆಟೀರಿಯಲ್ ತಗೊಂಡು ಹೋಗಬೇಕಾಗಿತ್ತು, ಆ ಉದ್ದೇಶದಿಂದ ನಾನು ದೆಹಲಿಗೆ ಹೋಗಿದ್ದೆ. ರಿಪಬ್ಲಿಕ್ ಕನ್ನಡದಲ್ಲಿ ದೂರುದಾರ ಈ ಎಲ್ಲ ವಿಚಾರ ಬಾಯ್ಬಿಟ್ಟಿರೋದು. ಜಯಂತ್ ಕೇಸ್ ಪ್ರಬಲವಾಗ್ತಾ ಇದ್ದಂತೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಜಯಂತ್. ಏನ್ ಹೇಳಿರೋದು ಈ ಜಯಂತ್? ಕೆವಿ ಧನಂಜಯ್ ಅವರನ್ನ ಭೇಟಿಯಾದ್ವಿ ಅಂತ. ಕೇಸ್ ಪ್ರಬಲವಾಗ್ತಾ ಇದ್ದಂತೆ ಸತ್ಯವನ್ನ ಬಾಯ್ಬಿಟ್ಟಿರುವಂತದ್ದು ಜಯಂತ್. ದೆಹಲಿಯಲ್ಲಿ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ, ಕೆವಿ ಧನಂಜಯ್ ಸರ್ ಭೇಟಿಗೆ ಹೋಗಿದ್ವಿ ಅಂತ ಜಯಂತ್ ಹೇಳಿರೋದು. ಪ್ರಕರಣದ ಮೆಟೀರಿಯಲ್ ತಗೊಂಡು ಹೋಗಬೇಕಾಗಿತ್ತು, ಆ ಉದ್ದೇಶದಿಂದ ನಾನು ದೆಹಲಿಗೆ ಹೋಗಿದ್ದೆ. ರಿಪಬ್ಲಿಕ್ ಕನ್ನಡದಲ್ಲಿ ದೂರುದಾರ ಜಯಂತಿ ಎಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿರೋದು. ಚಿನ್ನಯ್ಯ ತನ್ನ ಮನೆಗೆ ಹೇಗ್ ಬಂದ, ಆತನ ಜೊತೆ ಯಾರಿದ್ರು, ಆತ ಏನ್ ತಗೊಂಡ್ಬಂದಿದ್ದ, ಎಷ್ಟು ದಿನ ಎಷ್ಟು ತಿಂಗಳು ಈ ಮನೆಯಲ್ಲಿದ್ದ, ಈ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು, ಇವೆಲ್ಲವೂ ಕೂಡ ಜಯಂತ್ ಬಾಯಿಂದ ಆಚೆ ಬಂದಿದೆ ರಿಪಬ್ಲಿಕ್ ಕನ್ನಡದಲ್ಲಿ. ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ ಹೌದು. ಯಾವ ವಕೀಲರ ಆಫೀಸಿಗೆ? ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದಾ? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್, ಇವಾಗ ಅವರ ವಕೀಲ ಇದ್ದಾರೆ, ಅವ್ರು ಬಿಟ್ಟು ಹೌದು. ಅವ್ರಾಗೆ ಮಾತಾಡಿದ್ರು, ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ, ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್, ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ, ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ, ಅದಕ್ಕೆ ನಾನು ಹೋಗಿರೋದು. ಓಕೆ. ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದಾ? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್, ಇವಾಗ ಅವರ ವಕೀಲ ಇದ್ದಾರೆ, ಅವ್ರು ಬಿಟ್ಟು ಹೌದು. ಅವ್ರಾಗೆ ಮಾತಾಡಿದ್ರು, ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ, ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ವಕೀಲರು. ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್, ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ, ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ, ಅದಕ್ಕೆ ನಾನು ಹೋಗಿರೋದು. ಓಕೆ. ಬಂದು ನಾನು ಆಫೀಸಿಗೆ ವಕೀಲರ ಆಫೀಸಿಗೆ ಬಿಟ್ಟದ ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದಾ? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್, ಇವಾಗ ಅವರ ವಕೀಲ ಇದ್ದಾರೆ, ಅವ್ರು ಬಿಟ್ಟು ಹೌದು.
ಅವರಾಗೆ ಮಾತಾಡಿದ್ರು, ಅವರಾಗೆ ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ, ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ಸರಿ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ಇದೇ ವಕೀಲರು. ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್. ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ. ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ. ಅದಕ್ಕೆ ನಾನು ಹೋಗಿರೋದು. ಓಕೆ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ಇದೇ ವಕೀಲರು. ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್. ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ. ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ. ಅದಕ್ಕೆ ನಾನು ಹೋಗಿರೋದು. ಓಕೆ. ಬಂದು ನಾನು ಆಫೀಸ್ಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು. ಹೌದು. ಯಾವ ವಕೀಲರ ಆಫೀಸ್ಗೆ? ಯಾವ್ದು? ಯಾವ ವಕೀಲರ ಆಫೀಸ್ಗೆ? ಅವ್ರದ್ದು ವಕೀಲ ಇದ್ದಾರಲ್ಲ ಮೇಡಮ್. ಓಕೆ. ಇವಾಗ ಸರ್ ಅವರ ವಕೀಲ ಇದ್ದಾರೆ, ಅವರೇ. ಅವ್ರು ಬಿಟ್ಟು ಹೌದು, ಅವರಾಗೆ ಮಾತಾಡಿದ್ರು, ಅವರಾಗೆ ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ, ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ಸರಿ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ಇದೇ ವಕೀಲರು. ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್. ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ. ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ. ಅದಕ್ಕೆ ನಾನು ಹೋಗಿರೋದು. ಓಕೆ. ಬಂದು ನಾನು ಆಫೀಸ್ಗೆ ವಕೀಲರ ಆಫೀಸಿಗೆ ಬಿಟ್ಟದ್ದು. ಹೌದು. ಯಾವ ವಕೀಲರ ಆಫೀಸ್ಗೆ? ಯಾವ್ದು? ಯಾವ ವಕೀಲರ ಆಫೀಸ್ಗೆ? ಅವ್ರದ್ದು ವಕೀಲ ಇದ್ದಾರಲ್ಲ ಮೇಡಮ್. ಓಕೆ. ಇವಾಗ ಸರ್ ಅವರ ವಕೀಲ ಇದ್ದಾರೆ, ಅವರೇ. ಅವ್ರು ಬಿಟ್ಟು ಹೌದು, ಅವರಾಗೆ ಮಾತಾಡಿದ್ರು, ಅವರಾಗೆ ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ, ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ಸರಿ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ಇದೇ ವಕೀಲರು. ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ್ ಸರ್. ಧನಂಜಯ್ ಸರ್. ಓಕೆ. ಕೆವಿ ಧನಂಜಯ್ ಅವರಾ? ಹೌದು. ಓಕೆ. ಕೆವಿ ಧನಂಜಯ್ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ. ಅದಕ್ಕೆ ನಾನು ಹೋಗಿರೋದು. ಓಕೆ.